श्री राम प्रभु राम प्रभु भक्तना सत्राजित राजन मಗಳು ಸತ್ಯಭಾಮ ಬಂದಿದ್ದೇನವ श्री राम प्रभु राम प्रभु
ನಾನು ಘೋರ ತಾಯಿಯವ್ರನ್ನ 2 ಸರಿ ಮಾತಾಡ್ತೀನಿ. ತಾಯಿಯವರೇ ತಾವು ಬಂದಂತವ್ರು ದಾರಮ್ಮ ಅಂತ 2 ಸರಿ ಮಾತಾಡ್ತೀನಿ. ನನಗೆ ಮಾತಾಡಿಲ್ಲ, ನೀವೇನಾದ್ರು ಮಾತಾಡ್ತೀನ? ಏನಿಲ್ಲ, ಅವ್ರಿಗೆ ಸ್ವರ ಸಂಗೀತ ಮಾತಾಡ್ಸ್ಬೇಕು. ಏನ್ ಮಾತಾಡ್ತಾರೋ ಈಗ ನೀವು ಮಾತಾಡ್ತಾರ. ತಾಯಿ ಸ್ವರೂಪಿಗ ಆದಂತ ಕಲ್ಲಮ್ಮ ಸಕ್ಕರೆನವರು ಆ ಕಲಾವಂತರು ನಮ್ಮ ಕಲೆಗೆ ಮೆಚ್ಚಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೆ ತುಂಬಾ ಚಿರುಣಿಯಾಗಿದೆ. ಅಮ್ಮ ತಾಯಿಯವರೇ ತಾವು ಬಂದಂತವ್ರು ದಾರಮ್ಮ. ಏನಮ್ಮ ನನ್ನ ವಿಚಾರ ಮಾಡ್ತಕ್ಕಂಥವು ನೀನು ಯಾರು? ನಾನು ದೂತೆ ಅಂತಾರಿವ. ಏನು ದೂತೆ ಮತ್ತು ದೂತೆ ಅಂತಾರ? ಹೌದೇವ. ಇಲ್ಲಿ ನಿನ್ನ ಪರಿಚಯ ನನಗಿಲ್ಲ, ಇಲ್ಲ. ನನ್ನ ಪರಿಚಯ ನಿನಗಿಲ್ಲ, ಇಲ್ಲ. ಹೌದಿಲ್ಲ? ಮೊದಲು ನೀನು ಯಾರು? ನಾನು ಏನು ವಿಚಾರ ಮಾಡಿದೆ? ನೋಡ್ತಾಯಿ, ನಿಮ್ಮ ಮುಖ ನೋಡಿದ ಕೂಡ ಯಾವುದೋ ದೊಡ್ಡ ರಾಜಮಂಡಲದ ಹೆಣ್ಮಗಳ ಕಂಡಂತೆ ಕಾಣ್ತಾ ಇದ್ದೀರಾ. ಹೌದಮ್ಮ. ಆದ್ರೆ ಮುಖದಲ್ಲಿ ಯಾವುದೋ ಒಂದು ಚಿಂತೆ ಆವರಿಸಿಕೊಂಡಂತೆ ಕಾಣ್ತಾ ಇದೆ. ಹೌದು. ಇಂಥ ಮಧ್ಯರಾತ್ರಿಯಲ್ಲಿ ಒಬ್ಬರೇ ನೀವು ಹೊರಟು ಬಂದಿರಲ್ಲ. ನಿಮಗೆ ತಂದೆ ತಾಯಿ ಬಂಧು ಬಳಗ ಯಾರಾದ್ರೂ ಇದ್ದಾರೋ ಅಥವಾ ಇಲ್ಲೋ? ಅಮ್ಮ, ಎಲ್ಲರೂ ಇದ್ದಾರು. ಹಾಗಾದ್ರೆ ಮಾಡುವುದೇನು? ಪ್ರಥಮದಲ್ಲಿ ನಿಮ್ಮ ತಂದೆ ಯಾರು? ನನ್ನ ತಂದೆ ಯಾರು? ತಾಯಿ ಯಾರು? ತಾಯಿ ಯಾರು? ಮಾವನ್ಯಾರು? ಭಾವನ್ಯಾರು? ಮಾವನ್ಯಾರು ಮತ್ತು ಭಾವನ್ಯಾರು ನನಗೆ ತಿಳಿಯುವಂತೆ ಈ ಕುಳಿತಂತ ದೇವಸಭಾಕ್ಕೆ ತಿಳಿಯುವಂತೆ ಹೇಳ್ಬೇಕು ನೋಡಮ್ಮ. ಹೌದಮ್ಮ. ಹಾ, ಪ್ರಥಮದಲ್ಲಿ ನನ್ನ ತಂದೆ ಯಾರು? ಯಾರು? ಆತನು ಯಾರು ಭಕ್ತ? ಯಾರು ಭಕ್ತ? ಆಮೇಲೆ ನನ್ನ ತಾಯಿ ಯಾರು? ಯಾರು? ಮಾವನ್ಯಾರು? ಭಾವನ್ಯಾರು? ನಿನಗೆ ತಿಳುವಂತೆ ಈ ಕುಳಿತಂತ ದೇವಸಭಾಕ್ಕೆ ಈ ತಿಳಿಯುವಂತೆ ಸವಾಕ ತಿಳುವಂತೆ ಹೇಳ್ತಾ ಇದ್ದೀನಮ್ಮ. ಹೇಳ್ಬೇಕಮ್ಮ. ಅವ್ರು ಯಾರು? ಯಾರು? ಏನಾಗ್ತಾರೆ? ಏನಾಗ್ತಾ ಇದ್ದವ್ರು? ಕೇಳಮ್ಮ. ಹೇಳಿ. ಏನ ನಿಮ್ಮ ತಂದೆ ಯಾರು ಅಂತ ನಾ ವಿಚಾರ ಮಾಡಕತ್ತ. ಮಾಸ್ತರನ ಯಾವ ಮಾಸ್ತರ? ಹೆಂಗಾಳ ಮಾಸ್ತರು? ನರಸಪ್ಪ ಮಾಸ್ತರ ಸಿರಸಂಗಿ ಆಗಿದ್ದ, ಅವನು ತೀರ್ಕೊಂಡ. ಇಲ್ಲಿ ಯಾರು ಮಾಸ್ತರ್ಗಳು ಕೂಣಿಲ್ಲ. ನೀನ ಅಂದಿವ. ಹಾಗಲ್ಲ, ಭಾಸ್ಕರನಂದೆ. ಭಾಸ್ಕರನ ತಂದ್ರಿ? ಹೇಳ್ತಂಕತ ಹೆಸರು ಇನ್ನು ಮುಂದದ. ಏನು? ಅವ್ರು ಯಾರು? ಯಾರು? ಭಕ್ತನ ನಿನಗೇನಾಗಬೇಕಮ್ಮ? ಸತ್ರಾಜಿತ ರಾಜನ ನಿನಗ ಏನಾಗ್ಬೇಕಂತ ಕೇಳ್ತಿದೀಯಲ್ಲ.
ಅಮ್ಮ ಹಾ ಆಳವ ಸತ್ರಾದ ರಾಜನ ಬಂದು ಎಲ್ಲಿಗೆ ತಂದೆಯವರಾಗಬೇಕು. ಸತ್ರಾಜ್ಯ ರಾಜನು ತಮಗೆ ತಂದೆಯವರಾಗಬೇಕು. ಇದು ಅಲ್ಲವೇ ಹಾ ಆ ಶಶಿದೇವಿ ಎಲ್ಲಿಗೆ ತಾಯಿಯವರಾಗಬೇಕು. ಸತ್ಯದೇವಿಯವರು ತಮಗೆ ತಾಯಿಂದರಾಗಬೇಕು. ಇನ್ನು ಯಾರಿದ್ದಾರೆ? ಇನ್ನು ಯಾರಿದ್ದಾರ? ಏನ್ ಆಗ್ತಾರೆ? ಹೌದು. ಅವರವ್ರ ಹೆಸರುಗಳು ಏನೇನು? ಏನು ಹೇಳು. ಹೇಳಿ. ಆ, ರಾಮ ರಾಮ ಹರಿ ರಾಮ
ಎಲ್ಲಿಗೆ ನಾದನಾಗಬೇಕು ಸೌಭದ್ರ ದೇವಿಯವರು ತಮಗೆ ನಾದಿನರಾಗಬೇಕು. ಇದು ಅಲ್ಲದೆ ಆ ಬಲರಾಮನ ಬಂದು ಅಮ್ಮ ಏನಿಗೆ ಕಾಸ ಬಾಂದ್ರು ಆಗ್ತಾರವ ಅವಾಗೇನಾಗಿತ್ತು? ಏನು ಬಾವಾಯ್ ಗಾದ ಅಂತ ಹೇಳಿದ್ರ ನಿನಗೆ ತಿಳಿಲಿಲ್ಲ? ಇಲ್ಲ, ನಿನಗ ತಿಳಿದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಭಾವ ಅಂದ್ರೇನು? ಪುರುಷಂದ್ರ ದೊಡ್ಡವರಿಗೆ ಭಾವಿದ್ರಂತ ಕರಿಬೇಕಾಗ್ತದ. ಕೇಳತಕ್ಕಂತ ಹೆಸರು ಮುಗ್ದೀನಿ ಇರ್ಲೇವಾ? ಹೇಳಿ ಬಡ್ತಿಲ್ಲ ದೂತೈ ಆ ಸುದ್ದಿ ಬೇಡ. ಏನವ? ಯಾವಾಗ ಬಾಕಿ ಸೌತಿದ್ದವಳು. ಅವ್ರು ಯಾರ್ರಿ? ಅವಳು ಇಲ್ಲಿ ಬಂದಿಲ್ಲ, ಅಲ್ಲಿ ಮಂದಿರದಲ್ಲಿದ್ದಾಳು. ಅವ್ರು ಯಾರ್ರಿ? ಆಕೆ ಯಾರು? ಯಾರ್ರಿ? ಆ ಭೀಷ್ಮಕ ರಾಜನವರು ಮಗಳು ರುಕ್ಮಿಣಿ ಇದ್ದಾವಲ್ಲ ಎನಗ. ಸರಿ 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 ಸರಿ. ಅಲ್ಲ ಮೊದಲ ಸರಿ ಅಂದಿರ ಅಷ್ಟು ದೂರ ಸರಿ ನೆನಸ್ತೇನೆ. ಸೌತಿ ಹೊಟ್ಟೆಗೆ ಚಾ ಬಹಳ ಕೆಟ್ಟದ್ರಿ. ಹೌದವ? ಹೌದು. ನಿಮಗ್ ಸೌತಿಲ್ಲ? ಎಲ್ಲಿದವ? ನಂಗೆ ಸೌತ್. ಅದ್ರ ಬಿಸಿ ನಿಮಗೆ ಏನದ? ಇಲ್ಲ ಇಲ್ಲ ಇಲ್ಲ. ಹೌದಿಲ್ಲ? ಇಲ್ಲ. ಹೇಳಿ ಬಿಡು. ಇಲ್ಲವಾ? ಪುರುಷಂದ್ರ ಹೆಸರು ಇದ್ದಿಲ್ಲ. ಹೇಳಿಲ್ಲ. ತಮ್ಮ ಪುರುಷನ ಹೆಸರು ಹೇಳಿಲ್ಲ. ಇಂಥ ಸಭಾದಲ್ಲಿ ದೂತೈ ಪತಿ ಹೆಸರು ಹೇಳಿಕೆ ಸ್ವಲ್ಪ ನಾಚಿಕ್ ಬರ್ತದೆ. ನೀವು ನಾಚೋದೇನಾ? ಅಲ್ರಿ, ತಿಳಿದವ್ರ ಬಲ್ಲವ್ರ ದೊಡ್ಡವ್ರ ನೀವು ನಾಚೋದೇನಮ್ಮ? ಏನ್ ಮಾತಾಡ್ತಾರಿ? ಯಾಕ್ರಿ? ತಿಳಿದವರು, ಬಲ್ಲವರು, ಓದ್ಕೊಂಡವರು, ಹೌದು, ಶಾಣ್ಯರು, ಪಂಡಿತರು ಇವ್ರು ಎಲ್ಲರೂ ನಾಚಿಕೆ ಬಿಟ್ಟ ಬಂದು ಕುಂತಿರ್ತಾರೆ. ತಿಳ್ಕೊಂಡ್ರಿ ನೀವು? ಹಾಗೇನಿಲ್ಲಮ್ಮ, ಎಲ್ಲಾರ್ಗಿ ನಾಚಿಕೆ ಬರುದು ಸಹಜ. ನನಗಾದ್ರೂ ನಾಚಿಕೆ ಬರ್ತದಂತ ಹೇಳಿಲ್ಲ ನಾನು. ಹಾಗೇನಿಲ್ಲಮ್ಮ, ಉಳಿದ ಹೆಣ್ಮಗಳ ಕತೆ ನೀವು ಕೂಡ ನಾಚುದೇನಮ್ಮ ಅಂತ ಕೇಳಿದೆ. ನಾಚಬಾರ್ದು? ನಾಚಬಾರ್ದು ತಾಯಿ. ಹೌದೇನಮ್ಮ? ನಾನು ಭಕ್ತಿಯಿಂದ ಕೇಳ್ತಾ ಇದ್ದೇನೆ. ನಾನಾದ್ರೂ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಏನು? ಅವ್ರು ಯಾರು? ಯಾರು? ಆರಾಮ ದ್ವಾರಕಾ ಪಟ್ಟಣಕ್ಕೆ ಅಧಿಪತಿ ಆದಂತವರು ಅಮ್ಮ. ಆ ಯಾವ ಶ್ರೀ ಕೃಷ್ಣ ಪರಮಾತ್ಮನೆ ಬಂದು ದೂತೈ ಏನಿಗೆ ಪ್ರೀತಿ ಪುರುಷಂದ್ರ ಆಗ್ತಾರೆ. ನೋಡ್ತಾಯಿ, ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ನಾವೆಲ್ಲ ಧನ್ಯದ. ಅದು ಆನಂದದ, ಹೌದು, ಅಷ್ಟು ರುಚಿ ಅದ, ಅಷ್ಟು ಸಂತೋಷ ಆಗ್ತದ. ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ಲ. ನಾನು ಯಾರೆಂದು ಗೊತ್ತಾಗ್ಲಿಲ್ಲ ಅಮ್ಮ. ರಾಜನ ಮಗಳು ಏನಿಗೆ ಸತ್ಯಭಾಮ ಸತ್ಯಭಾಮೆ ಅಂತ ಇದ್ದಾರಮ್ಮ. ಸತ್ಯಭಾಮ ಸತ್ರಾಜಿತ ರಾಜಿ ಅಂತ ದೊಡ್ಡ ಅರಸ ನನ್ನ ತಂದೆ ಅಂತವರ ಮಗಳಂದ ಮೇಲೆ ದಾಸ ದಾಸಿಯರು ಇಲ್ಲದೆ, ಬಾಲಕಿ ಪದ್ಧತಿಗಳು ಇಲ್ಲದೆ, ಪ್ರಸ್ಥಾನ ವೈಭವಗಳು ಇಲ್ಲದೆ, ಪಟ್ಟಂಗಿ ಹೊಗಳೂರು ಇಲ್ಲದೆ ಇಲ್ಲ. ಇಂಥ ಮಧ್ಯರಾತ್ರಿಯಲ್ಲಿ ಘೋರ ಎಂದು ಬಂದಿರಲ್ಲ. ಬರಲಿಕ್ಕೆ ಕಾರಣವೇನಮ್ಮ? ಅಮ್ಮ ಏನು ಹೇಳದವ? ಆಗದು, ಹೇಳದಿದ್ದೀನಿ ಇರಲಾಗದು. ಜೊತೆ ಈ ಕಡೆ ಬಾಳಗದ ಕಡೆ ಕೆರೆಯಾಗಿ ಕೂತಾರಮ್ಮ. ಕಳ್ಕೊಂಡು ಹೊಳಿ ಹಿಡಿಸ್ಕೊಂಡವ ಹೋಗಲ್ಲ ಕೊಡಿ. ಹೌದು, ನಿನ್ನ ಮಾತು ಕರೆಯದೆ. ನೋಡ್ತಾಯಿ, ಯಾರು ಹೊಟ್ಟೆ ಕರೆದ್ರೆ ಯಾರ ಜೀವನ ತಿಂತಾ ಇದ್ದಾರಮ್ಮ. ಕರೆಯತವ, ನಿನ್ನ ಮಾತು ಕರೆಯತ. ಅದರಂತೆ ನನಗಾಗುವಂತ ತ್ರಾಸ ನಿಮಗೇನು ಬಿದ್ದ ಇಲ್ಲ. ನೋಡ್ತಾಯಿ, ಹತ್ತು ಕಡೆ ಕರಿ, ಈ ಕಡೆ ಬಾಯಿ ಅಂತ ಹೇಳಿದ್ರಿ. ಎರಡು ಕಡೆ ಚಕ್ಕರ ಅಂದಂಗ ಆತು. ನಡುವಿರುವುದೇ ಒಂದು ಬಿಂಬ. ಅಲ್ಲೇನು ಚಿಂತೆಗೆ ನೀರು ಹಣಿಸು ಮನಸ್ಸು ಶಾಂತ ಮಾಡು ಅಂತ ಹೇಳಿದೆ. ಚಿಂತೆಗೆ ನೀರು ಹಣಿಸು ಮನಸ್ಸು ಶಾಂತ ಮಾಡು ಅಂತ ಹೇಳಿದೆ ಅಮ್ಮ. ಹೌದು. ನನಗಾಗಂತ ತಾಪದ ಗರ್ಜ ನಿಮಗೇನು ಬಿದ್ದಿಲ್ಲ. ನಿನಗೆ ತ್ರಾಸ ಏನು ಬಂದದ? ಅಂತ ತ್ರಾಸ ನನಗೆ ಏನಾಗ್ಯದ? ಏನು ಬಂದದ? ನಿನ್ನ ಮುಂದೆ ಹೇಳಿದ್ರೆ ನೀನೇನು ಮಾಡಿವಿ? ನೋಡ್ತಾಯಿ, ನನ್ನ ಮುಂದೆ ಹೇಳಿದ್ದ ಆದ್ರ ಅದರಲ್ಲಿ ಅರ್ಧ ಭಾಗ ಹೊತ್ತು ಕೆಲಸ ಮಾಡ್ತೇನೆ ನೋಡವ. ಸಹಾಯ ಮಾಡ್ತೀನಿ. ಪ್ರಸಂಗ ಬಂದ್ರೆ ಪ್ರಾಣ ಸಹಿತ ಕೊಡ್ತೇನೆ ನೋಡಮ್ಮ. ಪ್ರಾಣಾದ್ರೂ ಕೊಡ್ತಾ ಇದ್ದೀನಿ. ಅಂತ ತ್ರಾಸ ಏನಾಗಿದೆ? ಏನು ಬಂದದ? ಹೇಳಮ್ಮ. ಕಮಲ ರೂಪನ ತೋರ
ಸಂಖ್ಯೆ ದೋತೈ ಈ ಸದ್ಯ ಈ ಚಂದವನ್ನು ಕರೆದಂತೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಈ ಹಸ್ತದಿಂದ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಚಂದನ ಕರಗಳ ಬೇಸ ನನ್ನ ಪರಮಾತ್ಮನು ನನ್ನ ಮುಂದೆ ಇಲ್ಲದೆ ಇವತ್ತಿಗೆ 4-6 ದಿವಸಗಳಾಯ್ತು. ಆಯ್ತು. 6 ಸೋದಾರ್ಥವಾಗಿ ಇಲ್ಲಿವರೆಗೆ ಬರ್ತಾ ಇದ್ದೀನಿ. ನನ್ನ ಪರಮಾತ್ಮನ ಸೋದ್ ಮಾಡಿಕೊಡ್ತೇನೆ ನೋಡ್ತಾಯಿ. ಪರಮಾತ್ಮನ ಸೋದ್ ಮಾಡಿಕೊಡು ನನಗೆ ಹೇಳ್ತಾ ಇದ್ದೀರಲ್ಲ. ಪರಮಾತ್ಮ ಅಂದ್ರೆ ಎಂಥ ಆತ? ಅಣುರೇನು ಧೃಣಕಾಷ್ಟಗಳಲ್ಲಿ ತುಂಬಿಕೊಂಡಂತ ಆಣಿನ ಭಗವಂತ. ನನ್ನ ಪರಮಾತ್ಮನು 4 ವೇದ 6 ಶಾಸ್ತ್ರ 18 ಪುರಾಣಗಳಲ್ಲಿ ಹುಡುಕಿದ್ರೆ ಸಿಗದಂತ ಆಣಿನ ಪರಮಾತ್ಮ. ನನ್ನಂತ ಯಕಶ್ಚತ ದೂತಿಗೆ ಹೇಗೆ ಸಿಕ್ಕಾನು? ಯಾಕೆ ಸಿಗೋದಿಲ್ಲ? ಪರಮಾತ್ಮನನ್ನು ಕಾಣಬೇಕೆಂದು ಎಷ್ಟೋ ಜನ ಮಹಾನ್ ಋಷಿಗಳು ಏನ್ ಮಾಡಿದ್ರು? ಏನ್ ಮಾಡಿದ್ರಮ್ಮ? ಅಂಗುಷ್ಟ ಮೇಲೆ ಮಾಡಿ ಮಸ್ತಕ್ಕೆ ಕೆಳಗೆ ಮಾಡಿ ನಿಂತು ನಮಸ್ಕಾರ ಮಾಡಿದ್ರು. ಇದು ಅಲ್ಲದೆ ಧೈರ್ಯ ಕೊಡುವೆ ತಂದೆ, ಶಾಂತಿ ಎಂಬುದೇ ತಾಯಿ, ತ್ಯಾಗ ಎಂಬುದೇ ಹೆಂಡತಿ, ದಯಾ ಗುಣಗಳೇ ಮಕ್ಕಳು, ಹಾಸಿಕೊಳ್ಳುವುದೇ ಭೂಮಿ, ಹೊತ್ತುಕೊಳ್ಳುವುದೇ ಆಕಾಶ. ನಾನು ಯಾರು, ನನ್ನ ಕರ್ತವ್ಯ ಕರ್ಮಾದಿಗಳು ಏನು, ನಾನು ಯಾತರ ಸಲುವಾಗಿ ಬಂದೀನಿ ಎಂದು ಅರಿಯುವುದೇ ಊಟವೆಂದು ಭಾವಿಸಿ ಪರಮಾತ್ಮನ ಅಂಗುಷ್ಟ ಮೇಲೆ ಮಾಡಿ ಮಸ್ತಕ್ಕೆ ಕೆಳಗೆ ಮಾಡಿ ನಿಂತು ನಮಸ್ತ ಮೇಲೆ ಮಾಡಿದವರಿಗೆ ಪರಮಾತ್ಮನ ದರ್ಶನ ಆಗಿದೆ ಅಥವಾ ಆಗಿಲ್ಲ? ಕೆಲವರಿಗೆ ಭೇಟಿ ಕೊಟ್ಟನು, ಕೆಲವರಿಗೆ ಹಾಗೇ ಇಲ್ಲ. ಇದು ಅಲ್ಲದೆ ಪರಮಾತ್ಮ ಯಾರ ಧ್ಯಾನವನ್ನ ಹೇಗೆ ಕೇಳನು? ಯಾರು ಯಾವ ರೀತಿಯಿಂದ ಧ್ಯಾನ ಮಾಡಿದ್ರವ? ಮಲಗಿ ಪರಮಾಧರಣಿ ಪಾಡಲು ಕುಳಿತು ಕೇಳುವ ಆಣಿನ ಪರಮಾತ್ಮನು, ಕುಳಿತು ಪರಮಾಧರಣಿ ಪಾಡಲು ನಿಂತು ಕೇಳುವನು ಆಣಿನ ಪರಮಾತ್ಮನು, ನಿಂತು ಪರಮಾಧರಣಿ ಪಾಡಲು ನಲಿಯುತ್ತ ಕೇಳುವನು ಆಣಿನ ಪರಮಾತ್ಮ, ನಲಿಯುತ್ತ ಪರಮಾಧರಣಿ ಪಾಡಲು ಬೇಡಿದವರಿಗೆ ಬೇಡಿದ್ದೇನೆ ಕೊಡುವಂತ ಆಣಿನ ಭಗವಂತ. ನನ್ನಂತ ಏಕಚಿತ್ತ ದೂತಿಗೆ ಹ್ಯಾ ಸಿಕ್ಕಾನಮ್ಮ? ಅಮ್ಮ ಮಲಗಿ ಧ್ಯಾನ ಮಾಡಿದವರು ಯಾರವ? ಮಲಗಿ ಧ್ಯಾನ ಮಾಡಿದವರು ಯಾರು? ಯಾರು? ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿ ಧ್ಯಾನ ಮಾಡಿದಾಗ ಮಲಗಿ ಧ್ಯಾನ ಮಾಡಿದಾಗ
ಪರಮಾತ್ಮ ಆನಂದದಿಂದ ಕುಳಿತು ಕೇಳೇನಮ್ಮ. ಕುಳಿತು ಧ್ಯಾನ ಮಾಡಿದವ್ರು ಯಾರು? ಕುಳಿತು ಧ್ಯಾನ ಮಾಡಿದಂತವರು ಯಾರು? ಬಾಲಧ್ರುವ, ಭಕ್ತ ಪ್ರಹ್ಲಾದ, ಭಕ್ತ ಮಾರ್ಕಂಡೇಯ ಅಂತ ಬಾಲಕರು ಕುಳಿತು ಧ್ಯಾನ ಮಾಡಿದಾಗ ಪರಮಾತ್ಮ ಆನಂದದಲ್ಲಿ ನಿಂತು ಕೇಳೇನಮ್ಮ. ನಿಂತು ಧ್ಯಾನ ಮಾಡಿದವ್ರು ಯಾರು? ನಿಂತು ಧ್ಯಾನ ಮಾಡಿದಂತವರು ಯಾರು? ಯಾರು? ಅಂಜನಾ ದೇವಿಯ ಸುತನ ಅಂತ ಆಂಜನೇಯನು. ಹನುಮಂತನು ನಿಂತು ಧ್ಯಾನ ಮಾಡಿದಾಗ ಪರಮಾತ್ಮ ನಲಿದಾಡಿ ಕೇಳೇನಮ್ಮ. ನಲಿದಾಡಿ ಧ್ಯಾನ ಮಾಡಿದವ್ರು ಯಾರು? ನಲಿದಾಡಿ ಧ್ಯಾನ ಮಾಡಿದಂತವ್ರು ಯಾರು? ಯಾರು? ಬ್ರಹ್ಮನ ಮಾನಸ ಪುತ್ರ ಅಂತ ನಾರದ ಗುರುಗಳು, ಯಾರು? ಪುರಂದರದಾಸರು, ಪುರಂದಾಸರು, ಹರಿದಾಸರು, ಕನಕದಾಸರು. ಹಗಲು ಇರುಳು ಎನ್ನದೆ ಅವರ ನಾಮಸ್ಮರಣೆ ಮಾಡಿದಾಗ ಬೇಡಿದ್ದೇನೆ ಬೇಡಂತ ವರವನ್ನು ಕೊಟ್ಟಿದ್ದ ನಮ್ಮ ಆಡಿನ ಪರಮಾತ್ಮ. ಹೌದು. ಅಂದ ಮೇಲೆ ನನ್ನಂತ ಎಕ್ಕಚ್ಚಿದ ದೂತಿಗೆ ಹ್ಯಾಕ್ ಪರಮಾತ್ಮ ದರ್ಶನ ಹೇಗಾಗಿತ್ತಮ್ಮ? ಸಿಗುವಂತಿಲ್ಲ ಅಂದ್ರೆ ಬಿಡಲಿಕ್ಕೆ ಬರುವಂತಿಲ್ಲ. ನನ್ನ ಪರಮಾತ್ಮರು ಯಾವ ಅವತಾರದಾಗ ಇದ್ದಾರೆ? ಪರಮಾತ್ಮನ ರೂಪಗಳೆಷ್ಟು? ಪರಮಾತ್ಮನ ಅವತಾರಗಳೆಷ್ಟು? ಸದ್ಯ ಯಾವ ಅವತಾರದಲ್ಲಿ ಇದ್ದಾರ? ಯಾರನ್ನು ಉದ್ಧಾರ ಮಾಡ್ಯಾರ? ಯಾರನ್ನು ಸಂಹಾರ ಮಾಡ್ಯಾರ? ಹೇಳಿದ್ರೆ ಕರ್ಕೊಂಡು ಬರ್ತೀನಿ ಪರಮಾತ್ಮ. ನನ್ನ ಪರಮಾತ್ಮರು 10 ಅವತಾರಗಳು ಇಲ್ಲ. ಈ ಸದ್ಯ ಒಂದೇ ಒಂದು ಟಿಕಾಣ ಹೇಳ್ತಾನೆ, ಟೈಮ್ ಇಲ್ಲ. ಹೋದ್ಮೇಲೆ ದರ್ಶನ ಆಗಿರ್ಬೇಕು, ನಿನಗೆ ಭೇಟಿ ಆಗಿರ್ಬೇಕು. ಒಂದೇ ಒಂದು ಠಿಕಾಣ ಯಾವುದು? ಒಂದು ಠಿಕಾಣ ಹೇಳ್ತೀನಿ, ಹೇಳಿದ್ಮೇಲೆ ಕರ್ಕೊಂಡು ಬಾ. ಹೌದಿಲ್ಲ? ಬರುವೆ ನಮ್ಮ ಮಾತವೇ ಬರುವೆ
ಆ ನನ್ನ ಸರಿ ಸಮತೆ ಆದಂತ ರುಕ್ಮಿಣಿ ಮಂದಿರದಲ್ಲಿ ಮಾತಿಗೆ ಮೋಹಿಸಿ ಪರಮಾತ್ಮ ಅಲ್ಲೇ ಇರ್ತಾನ. ಅಲ್ಲೇ ಇರ್ತಾರ. ಕರ್ಕೊಂಡು ಬಂದ್ಬಿಡಮ್ಮ. ನೋಡ್ತಾಯಿ ಪರಮಾತ್ಮ ಮಂದಿರ ನಮ್ಮ ಹೆಮ್ಮೆ ದೂತ ನಿನ್ನೆ ಹೋಗಿತ್ತು. ನಿನ್ನೆ ಹೋಗಿತ್ತು. ಅದ್ರ ಕರೆದು ಕೇಳ್ತಾರವ ಏನ್ ಕಳಿಸ್ಕೊಟ್ಟಿ ಮೊದಲ. ಹೌದಾ? ಹಾಗಾದ್ರೆ ಕರೆಯಮ್ಮ. ಅದನ್ನ ಕರೆದು ಕೇಳ್ತಾನೆ ನಡೀತೀವಿ. ಏನ್ ನಡೀತಾನೋ ಹೇಳಿ ಕೇಳು. ಭಾರತಮ್ಮ ಇಲ್ಲ ಯಾಕ್ರಿ ನೀನ್ ಪರಮಾತ್ಮ ಮಂದಿರ ಹೋಗಿದ್ದಿ. ಹೋಗಿದ್ದಿರಲ್ಲ ಅಲ್ಲಿ ಏನ್ ನಡೀತಾನೋ ತಾಯಿಯವ್ರ ಮುಂದೆ ಹೇಳ್ತೇನ ಹೇಳ್ತೇನ್ರಲ್ಲ. ಹೇಳ ನೋಡ್ರಿ ಪರಮಾತ್ಮರ ಮಂದಿರದಾಗ ಸ್ವರ್ಗ ಲೋಕದಿಂದ ನಾರದ ಗುರುಗಳು ಬಂದಿರ. ಯಾವಾಗ ಬಂದಿ? ನಾನ್ರಿ ಈಗ ಬಂದ್ ನೋಡ್ರಿ. ನಿನ್ನೆ ಬಂದಿ? ಇಲ್ಲೇ ಹಿಂದಿದ್ದಲೇವ ಇಲ್ಲೇ ಇಲ್ಲೇ ಇತ್ತು ರೀ. ಅಗಾವನ ಇಲ್ಲಿ ಬಂದಿ? ಅಗಾವನ ಬಂದ್ ನೋಡ್ರಿ. ಹೋಗ್ಲಿ. ನಿನ್ನೆ ಬಂದಾಕಿ ನನ್ನ ಮಂದಿರಕ್ಕೆ ಯಾಕೆ ಬರ್ಲಿಲ್ಲಮ್ಮ? ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಗ್ತಾಡ್ರಿ, ಅದಕ್ಕಾಗಿ ಬರ್ಲಿಲ್ಲ. ಅಲ್ಲ ನಿನ್ನ ಮಂದಿರಕ್ಕೆ ಹೋಗಾಕ ಬೆಳಕಿತ್ತು, ನನ್ನ ಮಂದಿರಕ್ಕೆ ಬರಾಕ ಕತ್ಲಾಗಿತ್ತ. ನನ್ನ ಮಂದಿರದಾಗ ನೌಕರಿ ಮುಕ್ಕಟ್ಟಿ ಏನು ಹೇಳಿದಿ? ಹೇಳಿನ್ರಿಲ್ಲ. ನೆನಪದಾಗ ನೆನಪಾಯ್ತು. ತಾಯಿ ಇಲ್ಲ, ತಂದೆ ಇಲ್ಲ, ಯಾರ್ಯಾರು ಇಲ್ಲ ಅಂತ ಹೇಳಿ ಹೇಳಿದ್ರಿ. ಯಾರು ಇಲ್ಲ ಮನೆಗೆ ಎದಕ್ ಹೋದಿ? ಮನ್ಯಾಗ ಯಾರು ಇಲ್ಲ ಎದಕ್ ಹೋಗಿ? ಅಲ್ಲಿ ಕತ್ಲಾಗಿತ್ತಲ್ರಿ, ಅದಕ್ಕಾಗಿ ಬರಾಕ್ ಲೇಟ್ ಆಯ್ತು. ಹೋಗ್ಲಿ ಬಿಡು. ಕತ್ತವ ಆದ್ರ ಏನ್ ತಪ್ಪ? ಯಾಕೆ ಹೋದಿ? ಹೇಳು ಮಟ ಬಿಡುದಿಲ್ಲ. ನೋಡ್ರಿ ನಮ್ಮ ಮನ್ಯಾಗ ಒಬ್ರ ಹೊಡೆದಿರ. ನಿಮ್ ಮನ್ಯಾಗ ಒಬ್ರು ಹಡ್ದಿದ್ರು. ಯಾರಿಲ್ಲದ ಮನ್ಯಾಗ ಯಾರು ಹಿಡಿತಾರ? ಅವ್ರು ಹಿಡಿಬಾರ್ದು. ಯಾರವ್ರು? ಯಾರಂದ್ರೆ ಹೇಳ್ಬೇಕ? ಹೇಳಬೇಕು. ಮತ್ತ ಅವನ ಯಾಕೆ ಬಂದಿಟ್ಟು ಹೇಳಕ್ಕೆ ನೀ ನೋಡ್ಲ. ನಮ್ಮ ಮನ್ಯಾಗ ಒಬ್ರು ಹಡ್ದಿರು, ಅದಕ್ಕೆ ಬರಾಕ್ ಲೇಟ್ ಆಯ್ತು. ಯಾರು ಹಡ್ದಿರ ಅಂದ್ರೆ ನಮ್ಮ ಮನ್ಯಾಗ ಏನ್ ಹಿಡ್ದಿತ್ತೇವ? ಏನ್ ಹಿಡ್ದಿತ್ತು? ದಿನ ಉಂಡು ಬರಾಕ ಅದಕ್ಕೆ ಲೇಟ್ ಆಯ್ತು. ಬಾಯ್ ಬಾಳ ಶಾಲೆ ಹಾಕಿದೆ ಅಲ್ಲಿ. ಅಲ್ಲ ಏನ್ ಬೆಳೆದಿತ್ತು? ಹೈನ ಉಣ್ಣಾಕ್ ಹೋಗಿತ್ತು. ಆ ಹೈನ ಉಣ್ಣುವಲಕ್ಕ ನೀ ಹಾಲು ಕುಡಿಯೋಲಕ್ಕ ಅದು ಬೇಕಾಗಿಲ್ಲ. ನೀ ಹೋದಂತ ಏನಾದ ಕೆಲಸ ಅಂತ ಹೇಳ್ಬಿಡು. ನಾ ಹೋದಂತ ಕೆಲಸ ರೀ. ಏನ್ ಸುದ್ದಿ? ನೋಡ್ರಿ ಪರಮಾತ್ಮರ ಮಂದಿರದಕ್ಕೆ ಹೋಗಿದ್ರಿ. ಪರಮಾತ್ಮರ ಮಂದಿರದಾಗ ಸ್ವರ್ಗ ಲೋಕದಿಂದ ನಾರದ ಗುರುಗಳು ಬಂದಿರ. ಏನು ನಾರದ ಗುರುಗಳು ಬಂದಿದ್ರು? ಹೌದ್ರಿ. ಏನಂದ್ರಿ? ಸ್ವರ್ಗ ಲೋಕದಿಂದ ನಾರದ ಗುರುಗಳು ಹಂಗ ಬರಾಕಿಲ್ರ. ಅವ್ರ ಮತ್ತೆ ಏನ್ ತಂದಿದ್ರಮ್ಮ? ಅವ್ರು ಬರೋದ್ನಾಗ ಒಂದ ಪಾರಿಜಾತ ಪುಷ್ಪ ತಗೊಂಡು ಬಂದಿರ. ಎಲ್ಲಿದ? ಇಸ್ಕೊಂಡು ಬಂದಿದ್ದಿಲ್ಲ. ಯವನ ಇಸ್ಕೊಂಡ್ ಬರ್ಲಿಲ್ಲ. ಇಲ್ಲ. ಪಾರಿಜಾತ ಪುಷ್ಪ ತಗೊಂಡ್ಬಂದಿರು. ನಾರದ ಗುರುಗಳು ಏನ್ ಮಾಡ್ರಿ, ಪರಮಾತ್ಮರ ಕೈಯಾಗ ಅದನ್ನ ಪಾರಿಜಾತ ಪುಷ್ಪ ಕೊಟ್ರು. ಪರಮಾತ್ಮರ ಕೈಯಾಗ ಕೊಡತ್ಲೆ ನಾರದ ಗುರುಗಳು ಏನ್ ಹೇಳ್ರಂದ್ರ, ಈ ಪಾರಿಜಾತ ಪುಷ್ಪ ಏನ್ ಎಲ್ಲಿರ್ತದ್ಲ ಅಲ್ಲಿ 7 ಮಂದಿ ಪಟ್ಟದಾಸ್ತ್ರೀಯರು, 8 ಮಂದಿ ಪಟ್ಟದಾಸ್ತ್ರೀಯರು ಅಲ್ಲ ಸ್ವರ್ಗ ಲೆಕ್ಕದಿಂದ ನಾರದ ಗುರುಗಳು ಬಂದಿದ್ರು. ತಂದ ಕೃಷ್ಣನ ಕೈಯ ಪಾರಿಜಾತ ಕೊಟ್ರು. ಅದನ್ನ ರುಕ್ಮಿಣಿ ಮುಡಿ, ಅದನ್ನ ರುಕ್ಮಿಣಿ ತಯಾರು ಮುಡಿಯಲ್ಲಿ ಏನ್ ಮಾತಾಡ್ತಿ? ನಾ ಏನ್ ಹೇಳ್ತಾವ ಏನೋ ಅಂತ. ಆ ರುಕ್ಮಿಣಿ ಅಂದ್ರೆ ಯಾರು? ನನ್ನ ಅಕ್ಕ. ನಾನು ಅವ್ರ ತಂಗಿ. ನೀವು ಅಕ್ಕ ಇಟ್ಕೊಂಡ್ರು ಅಷ್ಟ ಅದ, ತಂಗಿ ಇಟ್ಕೊಂಡ್ರು ಇದು ಇಷ್ಟ ಅದ. ಇದ್ಯಾ ದೊಡ್ಡ ಮಾತಾಡ್ ಹೇಳಕ್ ಬಂದಿ? ಅಲ್ಲಿಂದ ಹೆಬ್ರಿಕೆ ಕೈ ಕಟ್ಟ ನೋಡಿ ನಡಿ. ನೀನ್ ಮೊದಲು ಆ ಪಾರಿಜಾತ ಪುಷ್ಪದಾಗ ಒಂದು ಮಹತ್ವ ಐತ್ರಿ. ಇಲ್ಲ ಯಾವ್ದೇ ಹೂವ ಏನು ಮಹತ್ವ? ಏನ್ ಮಹತ್ವ ಅಂದ್ರ ಆ ಪಾರಿಜಾತ ಪುಷ್ಪ ಎಲ್ಲಿರ್ತದ್ಲ, ಆ ಪಾರಿಜಾತ ಹೂ ಯಾರ ಹತ್ರ ಇರ್ತದ. ಆದ್ರೆ ಅಲ್ಲಿ ಪರಮಾತ್ಮರ 16,000 ಗೋಪಿಕಾಸ್ತ್ರೀಯರು ಹೆಂಡತಿ ಕೇಳಬೇಕ್ರಿ. ಇದು ಅಲ್ಲದೆ ಮತ್ತ 7 ಮಂದಿ ಪಟ್ಟದಾಸ್ತ್ರೀಯರು ಅವ್ರು ಹೇಳಂತ ಕೇಳ್ಬೇಕು. ಆಕಿ ಪಾರ್ಶ್ವ ಮಾಡ್ಬೇಕು. ಇದು ಅಲ್ಲದೆ ಇದು ಅಲ್ಲದೆ ಪರಮಾತ್ಮರ ಸಂಗಡ ಅವ್ರು ಹೇಳಂಗ ಕೇಳ್ಬೇಕು. ನೋಡ್ರಿ, ಕೂಡ್ರಂದ್ರೆ ಕೂಡ್ಬೇಕು, ಹೇಳಂದ್ರೆ ಹೇಳ್ಬೇಕು. ಹೌದು. ಹೀಗಿದ್ದ ಮೇಲೆ ನೋಡಮ್ಮ, ಆ ಹೂವ ನನಗ ತರ್ಲಿಲ್ಲ. ಯಾಕ? ಆ ಹೂವು ಆಕಿಗೆ ಕೊಡುಗು ಕೊಟ್ಟು ನನ್ನ ನೆನಪು ತೆಗೆದು ಅಥವಾ ಇಲ್ಲವನಿ? ನಿಮ್ಮ ನೆನಪು ನಾ ತೆಗದೇನ್ರಿ. ಆದ್ರ ಪರಮಾತ್ಮರ ಏನಂದ್ರು? ಏ ದೂತೆ, ಇದ ಸುದ್ದಿ ಸತ್ಯಭಾಮನ ಸುದ್ದಿ ಇದ ತಗದಿ ನನ್ನ ಮಂದಿರದ ತಗದಿ ಅಂದ್ರ ಇನ್ನೇನು ತಗದಿ
ನನ್ನ ಮೇ ತೆಗೆದಾಗ ಹೀಗಿದ್ದ ಮೇಲೆ ಆ ಹೂ ಬಿಡಂಗಿಲ್ಲ, ತಗೊಂಡಿರಲ್ಲ, ಆ ಪುಷ್ಪ ಬಿಡಂಗಿಲ್ಲ. ಅವರಿಗೆ ನಮಗೆ ಜಗಳ ಆಗ್ಲಿ, ಬಡದಾಟ ಆಗ್ಲಿ, ಬಾಯ್ಲಿ ಬಾ, ಜಗಳ ಆಗ್ಲಿ, ಜಗಳ ಆಗಿಲ್ಲ, ನೀವು ಹೋಗ್ಲಿ, ಬೇಕಾದಾಗ್ಲಿ ಹೂ ಬಿಡಂಗಿಲ್ಲ. ಹೋಗ್ಬಿಟ್ಟು ಗಂಡನ ಬಿಟ್ಟಾಗ ಆಯ್ತು. ಗಂಟಲು ಬಿಡಾಕಿಕ್ಕೆ ಬಳಗ ಬಿಡಾಕಿ ಹೂ ಬಿಡಾಗಿಲ್ರಿ, ತಗೊಂಡಿರಲ್ಲ. ಹೌದಿಲ್ಲ? ಪರಮಾತ್ಮರಿಗೆ ಒಂದು ಪತ್ರ ಬರು ನೀನು. ಪತ್ರ ನೇಮಲ್ಲ, ಪತ್ರ ಪುತ್ರ ಬರ್ತೈತಿ. ಹೌದು, ನಿಮ್ಮ ಮಾತು ಕೇಳಿದ್ರೆ ಪರಮಾತ್ಮರಿಗೆ ಪತ್ರ ಬರ್ದೆ ಅಂತ ತಿಳ್ಕೊ. ಪತ್ರ ಪುತ್ರನ ಬರು, ಪುತ್ರ ಬರುದು. ನನ್ನ ಸೌತೆಕಾಯಿ ಸಿಕ್ಕ್ರೆ ಅಲ್ಲೇ ಹೊರಗೆ ಜಟ ಹೋಗಿದ್ದಾರೆ, ಕಸ ಜಟ. ನೋಡಮ್ಮ, ಇಲ್ಲಿ ನಿಂದ್ರದು ಬೇಕಾಗಿಲ್ಲ, ಎಲ್ಲಾದ್ರೂ ಶೃಂಗಾರ ಆಗಲ್ಲ. ಎಲ್ಲರಿಗೂ ಶೃಂಗಾರ ಪರಮಾತ್ಮ ಮಂದಿರಕ್ಕೆ ಹೋಗ್ಬಿಡು. ಎಲ್ಲರೂ ಕುಡ್ಕೊಂಡು ಪರಮಾತ್ಮ ಮಂದಿರಕ್ಕೆ ಹೋಗ್ಕೊಂಡಿಲ್ಲ. ಪರಮಾತ್ಮ ಮಂದಿರಕ್ಕೆ ಹೋಗ್ಬಿಟ್ಟು ನಡೆಯಲ್ಲ. ಹೋಗು ನಡೆಯಲ್ಲ.
ಏನಮ್ಮ ಮಾತಾಡ್ತಾ ಹಾಡ್ತಾ ಪರಮಾತ್ಮನ ಮಂದಿರಕ್ಕೆ ಬಂದಿವಿ. ಮಂದಿರಕ್ಕೆ ಬಂದಿವ. ಎಷ್ಟು ಶೃಂಗಾರ ಅದಾವ. ಏನ್ ಶೃಂಗಾರ ಪರಮಾತ್ಮನ ಮಂದಿರ. ಎಷ್ಟು ಆನಂದ ಅದ. ಎಷ್ಟು ಆನಂದ ಅದ. ಹೌದಿಲ್ಲ 4 ಮಂದಿ ಒಯ್ಯುವಂಗ ಐತಿ. ಪರಮಾತ್ಮ ಮಂದಿರ ನೋಡಾಕಮ್ಮ ನೋಡಾಕ ಒಯ್ಯುವಂಗ ಐತಿ ಅಂತ ಹೇಳಿವ. ಪರಮಾತ್ಮರ ಮಂದಿರಕ್ಕೆ ಬಂದಿವಿ. ಹಾ ಹಾ ಏನ ಶುಭ ಮಾತಾಡ್ತೀನಿ ನೀನು. ಹಂಗಲ್ ತಾಯಿ ನೋಡೋಷ್ಟು ಚಂದ ಐತಿ ನೋಡಾಕ 4 ಮಂದಿ ಕರ್ಕೊಂಡು ಹೋಗಂಗ ಐತಿ ಅಂತ ಹೇಳಿ ನೀವ. ಹೌದು ಹೌದು. ಪರಮಾತ್ಮನ ಧ್ಯಾನ ಮಾಡೋದು. ಧ್ಯಾನ ಮಾಡೋದು ಪರಮಾತ್ಮ ಪ್ರತ್ಯಕ್ಷ ಆಗ್ತಾರು. ಹೌದಿಲ್ಲ. ಹಾ ಹಾ ಪರಮಾತ್ಮನ ಧ್ಯಾನ ಮಾಡಿದ್ರೆ ನಾಮಸ್ಮರಣೆ ಮಾಡೋದು. ಮಾಡೋದು ಜಯ ಪಾಂಡುರಂಗ ಪ್ರಭು ವಿಠಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದುದ್ಧಾರ ಹರಿ ವಿಠಲ ಜಗದುದ್ಧಾರ पंढरीनाथ विठ्ठल जय जय विठ्ठल पंढरीनाथ विठ्ठल जय विठ्ठल पंढरीनाथ विठ्ठल विठ्ठल